ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ನಿಮ್ಮ ಒಣಗಿದ್ದ ಮತ್ತೆ ಸುಕ್ಕಾದ ಕೂದಲಿಗೆ ಯಾವ ರೀತಿಯ ಎಣ್ಣೆಗಳನ್ನ ನೀವು ಬಳಸಬೇಕು, ಅದೇ ರೀತಿಯಾಗಿ ಈ ಎಣ್ಣೆನ ಯಾವೆಲ್ಲ ರೀತಿ ಎಫೆಕ್ಟಿವ್ ಆಗಿ ಬಳಸೋದ್ರಿಂದ ನಿಮ್ಮ ಕೂದಲಿನ ಆರೈಕೆ ಮತ್ತೆ ಆರೋಗ್ಯನ ಕಾಪಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡು. ನೀವು ನಿಮ್ಮ ಕೂದಲಿಗೆ ಕಂಡೀಷ್ನರ್ನ ಹಾಕಿದಾಗ ಮತ್ತೆ ಎಣ್ಣೆ ಹಚ್ಚಿದಾಗ ಅದು ಸರಿಯಾಗಿ ಅಂಟದೆ ಮತ್ತೆ ಹೀರ್ಕೊಳ್ದೆ ನೀವು ಬೆರಳಿನಿಂದ ಮುಟ್ಟಿದಾಗ ನಿಮ್ಮ ಬೆರಳು ಗಂಟ್ಕೊಳ್ಳುತ್ತೆ. ಮತ್ತೆ ಮಲಗಿದಾಗ ಕೂಡ ದಿಮ್ನಲ್ಲಿ ಕಲೆಯಾಗಿರುತ್ತೆ. ಈ ರೀತಿಯ ಕ್ಯೂಟಿಕಲ್ಸ್ ಮುಚ್ಕೊಂಡು ಕಂಡೀಷ್ನರು, ತೇವಾಂಶ ಮತ್ತೆ ಎಣ್ಣೆ ಕೂದಲಿನ ಎಳೆ ಒಳಗೆ ಹೋಗೋದಿಲ್ಲ. ಇದನ್ನ ನಾವು ಲೋ ಪೋರೋಸಿಟಿ ಹೇರ್ ಅಂತ ಕರಿತೀವಿ. ನಾನು ಈಗಾಗಲೇ ಕೂದಲಿನ ಪೋರೋಸಿಟಿ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂದರೆ ಮನೆಯಲ್ಲೇ ಕೂದಲಿನ ಪೋರೋಸಿಟಿನ ಹೇಗೆ ಚೆಕ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಕೂಡ ಅದನ್ನ ನೋಡ್ಬೋದು. ಅದನ್ನ ಹೇಗೆ ಸರಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನಿವಾಗ ನಿಮಗೆ ಯಾವ ರೀತಿ ಎಣ್ಣೆನ ನಾವು ಲೋ ಪೋರೋಸಿಟಿ ಇರೋ ಹೇರ್ಗೆ ಬಳಸಬೇಕು ಮತ್ತೆ ಯಾವ ರೀತಿ ಅದನ್ನ ಎಫೆಕ್ಟಿವ್ ಆಗಿ ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇವೆ. ಒಣಗಿದ ಕೂದಲು ನೋಡೋಕೆ ಡಲ್ ಆಗಿರುತ್ತೆ, ಅಂದ್ರೆ ಶೈನಿ ಆಗಿರಲ್ಲ, ಅಂದ್ರೆ ಹೊಳಪು ಕೂದಲಿಗೆ ಇರಲ್ಲ. ನಾವು ಲೈಟ್ ವೈಟ್ ಎಣ್ಣೆನ ಕೂದಲಿಗೆ ಬಳಸಿದಾಗ ಅದು ಶೈನಿಯಾಗಿ ಅಂದ್ರೆ ಒಂದು ಒಳ್ಳೆ ಹೊಳಪು ನಮ್ಮ ಕೂದಲಿಗೆ ಸಿಗುತ್ತೆ. ನಾವು ತಲೆಗೆ ಎಣ್ಣೆನ ಹಚ್ಚೋದ್ರಿಂದ ಕೂದಲು ಸುಕ್ಕಾಗಿ ಅಂದ್ರೆ ನಾವು ಬಾಚಿದಾಗ ಸುಕ್ಕಾಗುವಂಥದ್ದು, ಸ್ನಾನ ಮಾಡಿದಾಗ ಮತ್ತೆ ನಾವು ಮಲಗಿದಾಗ ದಿಮ್ ಜೊತೆ ಉಚ್ಕೊಂಡು ಕೂದಲು ಉದುರೋದು, ಹೆಲ್ಮೆಟ್ ಹಾಕಿದಾಗ ಉದುರೋದು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಎಣ್ಣೆನಲ್ಲಿ ಫ್ಯಾಟಿ ಆಸಿಡ್ ಇರೋದ್ರಿಂದ ಇದು ಬಿಸಿಲು, ಧೂಳು, ಪೊಲ್ಯೂಷನ್ ಇಂದ ಕೂದಲು ಒಣಗೋದು ಮತ್ತೆ ಬ್ರೇಕೇಜ್ ಆಗೋದನ್ನ ತಡಿಬಹುದು. ನೀವು ರೆಗ್ಯುಲರ್ ಆಗಿ ನಿಮ್ಮ ಕೂದಲಿಗೆ ಆಯಿಲಿಂಗ್ ಮಾಡೋದ್ರಿಂದ ಅಂದ್ರೆ ಎಣ್ಣೆನ ಹಚ್ಚೋದ್ರಿಂದ ನಿಮ್ಮ ಕೂದಲು ಸ್ಟ್ರಾಂಗ್ ಆಗಿ, ಶೈನಿಯಾಗಿ ಮತ್ತೆ ಬೇರೆಯವ್ರ ಕೂದಲಿಗಿಂತ ಸುಂದರವಾಗಿ, ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಮೊದಲನೇದಾಗಿ ಹರಳೆಣ್ಣೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಇದನ್ನ ಕ್ಯಾಸ್ಟೋರ್ ಆಯಿಲ್ ಅಂತ ಕರೀತಾರೆ. ಈ ಹರಳೆಣ್ಣೆಯಲ್ಲಿ ರಿಚ್ ರಿಸಿನೋಲಿಕ್ ಆಸಿಡ್ ಇದ್ದು ಇದು ಕೂದಲಿನ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಹರಳೆಣ್ಣೆ ಕೂದಲಿನ ಬುಡದ ಆರೈಕೆನ ತುಂಬಾ ಚೆನ್ನಾಗಿ ಮಾಡುತ್ತೆ. ಮತ್ತೆ ಇದು ನ್ಯೂಟ್ರಿಯೆಂಟ್ ರಿಚ್, ಮತ್ತೆ ಇದು ಹೆವಿ ಆಯಿಲ್ ಅಂದ್ರೆ ಅಂಟಂಟಾಗಿರುವಂತಹ ಒಂದು ಆಯಿಲ್. ಮತ್ತೆ ಇದು ಕೂದಲಿನ ಸ್ಟ್ರಾಂಡ್ಸ್ ನಲ್ಲಿ ಅಂದ್ರೆ ಕೂದಲಿನ ಎಳೆಗಳಲ್ಲಿ ಮಾಯಿಶ್ಚರ್ನ ಉಂಟು ಮಾಡುತ್ತೆ. ಇದರಿಂದ ಕೂದಲು ಒಣಗೋದನ್ನ ತಡೆಯುತ್ತೆ. ಹಾಗೆ ಇದನ್ನ ಹೇಗೆ ಬಳಸೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹರಳೆಣ್ಣೆ ತುಂಬಾ ಹೆವಿ ಆಯಿಲ್ ಅಂದ್ರೆ ತಿಕ್ಕಾಗಿ ಇರೋದ್ರಿಂದ ಒಣಗಿದ ಕೂದಲಿಗೆ ಇದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡಬಾರ್ದು. ಇದ್ರ ಜೊತೆ ಯಾವ್ದಾದ್ರು ಲೈಟರ್ ಆಯಿಲ್ ಅಂದ್ರೆ ತುಂಬಾ ತೆಳುವಾದಂತಹ ಎಣ್ಣೆ ಅಂದ್ರೆ ಲೈಕ್ ಗ್ರೇಪ್ ಸೀಡ್ ಆಯಿಲ್ ಅಥವಾ ಆರ್ಗ್ಯಾನ್ ಆಯಿಲ್ ಜೊತೆ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಬೇಕು. ಈ ಗ್ರೇಪ್ ಸೀಡ್ ಆಯಿಲ್ ಮತ್ತೆ ಆರ್ಗ್ಯಾನ್ ಆಯಿಲ್ ಮಾರ್ಕೆಟ್ ನಲ್ಲಿ ಸಿಗುತ್ತೆ. ಈ ಎರಡು ಎಣ್ಣೆನು ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಹರಳೆಣ್ಣೆ ಅಥವಾ ಗ್ರೇಪ್ ಸೀಡ್ ಆಯಿಲ್, ಹರಳೆಣ್ಣೆ ಅಥವಾ ಆರ್ಗ್ಯಾನ್ ಆಯಿಲ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ. ಇದನ್ನ ನಿಮ್ಮ ಕೈ ಬೆರಳಿನ ಸಹಾಯದಿಂದನೋ ಅಥವಾ ಬ್ರಷ್ನ ಸಹಾಯದಿಂದನೋ ಕೂದಲಿನ ಬುಡದಿಂದ ತುದಿಯವರೆಗೆ ಅಂದರೆ ಕೂದಲಿನ ಎಳೆಗಳು, ಕೂದಲಿನ ಸ್ಟ್ರ್ಯಾಂಡ್ ನಿಂದನೂ ಕೂಡ ಎಂಡಿಂಗ್ ವರ್ಗು ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಂಡು ಬನ್ನಿ. 1 ಅವರ್ ಬಿಡಿ ಅಥವಾ ನಿಮ್ಗೆ ಟೈಮ್ ಇದ್ರೆ 2 ಅವರ್ಸ್ ಬಿಟ್ಟು ಸಲ್ಫೇಟ್ ಫ್ರೀ ಶಾಂಪೂನಿಂದ ವಾಶ್ ಮಾಡ್ಕೊಳ್ಳಿ. ಈ ಸಲ್ಫೇಟ್ ಫ್ರೀ ಶಾಂಪೂನ ನಾವು ಹೇಗೆ ಕಂಡುಹಿಡಿಯೋದು ಅಂದ್ರೆ, ನೀವು ಅಂಗಡಿನಲ್ಲಿ ಶಾಂಪೂನ ಖರೀದಿ ಮಾಡುವಾಗ ಆ ಶಾಂಪೂವಿನ ಡಬ್ಬದ ಮೇಲೆ ಕಂಟೆಂಟ್ಸ್ ಅಂತ ಬರ್ದಿರುತ್ತೆ, ಅದ್ರ ಮೇಲೆ ಸಲ್ಫೇಟ್ ಫ್ರೀ ಅಂತ ಬರ್ದಿರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ನಿಮ್ಮ ಕೂದಲನ್ನ ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಕೂದಲಿನ ಸ್ಟ್ರ್ಯಾಂಡ್ಸ್ ಅಂದ್ರೆ ಎಳೆಗಳು ತೇವಾಂಶಯುತವಾಗಿ ಮತ್ತೆ ಒಳ್ಳೆ ಶೈನಿಯಾಗಿ ಕಾಣಿಸುತ್ತೆ. ಎರಡನೇದಾಗಿ ಅವಕ್ಯಾಡೋ ಆಯಿಲ್ ಅಂದ್ರೆ ಅವಕ್ಯಾಡೋ ಎಣ್ಣೆ. ಒಣ ಕೂದಲಿಗೆ ಅವಕ್ಯಾಡೋ ಆಯಿಲ್ ಒಂದು ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಅವಕ್ಯಾಡೋ ಆಯಿಲ್ ನಲ್ಲಿ ವಿಟಮಿನ್ ಎ, ಡಿ, ಇ ಮತ್ತೆ ಫ್ಯಾಟಿ ಆಸಿಡ್ ಇದೆ. ಇದು ನಿಮ್ಮ ಕೂದಲಿನ ಸ್ಟ್ರ್ಯಾಂಡ್ಸ್ ಅಂದ್ರೆ ಎಳೆಗಳಿಗೆ ಒಳ್ಳೆಯ ನರಿಶ್ಮೆಂಟ್ ಕೊಡುತ್ತೆ. ಈ ಅವಕ್ಯಾಡೋ ಆಯಿಲ್ ಕೂದಲಿನ ಬುಡಕ್ಕೆ ಅಂಟಿ ಕೂರೋದಿಲ್ಲ. ಇದರಿಂದ ಫಂಗಸ್ ಡೆವಲಪ್ ಆಗುವಂತಹ ಚಾನ್ಸಸ್ ಬಹಳ ಕಡಿಮೆ. ಈ ಅವಕ್ಯಾಡೋ ಆಯಿಲ್ನ ಸ್ನಾನಕ್ಕಿಂತ ಅರ್ಧ ಗಂಟೆ ಮುಂಚೆ ಹಚ್ಚಿ ಸ್ನಾನ ಮಾಡಿ. ನೀವೇನಾದ್ರೂ ಕಂಡೀಷ್ನರ್ನ ಹಚ್ಚುವಂತಹ ಅಭ್ಯಾಸ ಇದ್ರೆ ಅವಕ್ಯಾಡೋ ಆಯಿಲ್ನ 1-2-3 ಡ್ರಾಪ್ನ ಕಂಡೀಷ್ನರ್ ಜೊತೆ ಮಿಕ್ಸ್ ಮಾಡಿಕೊಂಡು ಬಳಸೋದ್ರಿಂದ ಬಹಳ ಒಳ್ಳೆಯದು. ಇದು ಕೂದಲಿನ ಎಳೆಯ ರಂಧ್ರಗಳನ್ನ ಓಪನ್ ಮಾಡಿ ಕೂದಲು ಗ್ರೀಸಿ ಆಗದಂತೆ ಮಾಡಿ ಕೂದಲು ಒಳ್ಳೆ ಶೈನಿಯಾಗಿ ಹೊಳೆಯುವಂತೆ ಮಾಡುತ್ತೆ ಮತ್ತು ಕೂದಲು ಒಣಗದಂತೆ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಗ್ರೇಪ್ ಸೀಡ್ ಆಯಿಲ್. ನಾವು ಒಣ ಕೂದಲಿಗೆ ಎಣ್ಣೆನ ಹಚ್ಚಿದಾಗ
ಎಣ್ಣೆನ ಕೂದಲು ಹೀರ್ಕೊಳ್ದೆ ಅದು ಕೂದಲು ಮೇಲೆ ಇದ್ದು ಅಂಟಂಟಾಗಿರುತ್ತೆ. ಇಂಥವ್ರಿಗೆ ಗ್ರೇಪ್ ಸೀಡ್ ಆಯಿಲ್ ಒಂದು ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಲಿನೋಲಿಕ್ ಆಸಿಡ್ ಇದ್ದು ಕೂದಲನ್ನ ಸ್ಟ್ರಾಂಗ್ ಅಂದ್ರೆ ಗಟ್ಟಿ ಮಾಡುತ್ತೆ, ಮತ್ತೆ ಕೂದಲಿನ ಎಲಾಸ್ಟಿಸಿಟಿನ ಹೆಚ್ಚು ಮಾಡಿ ನಾವು ತಲೆ ಬಾಚಿದಾಗ ಕೂದಲು ಒಪ್ಪವಾಗಿ ಮತ್ತೆ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಈ ಗ್ರೇಪ್ ಸೀಡ್ ಆಯಿಲ್ನ ಸ್ವಲ್ಪ ಹೀಟ್ ಮಾಡಿ, ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನ ನಮ್ಮ ಬೆರಳುಗಳ ಸಹಾಯದಿಂದ ನೀಟಾಗಿ ಅದನ್ನು ನಮ್ಮ ಕೂದಲಿನ ಬುಡದಿಂದ ಎಂಡ್ವರೆಗೆ, ಅಂದರೆ ಕೂದಲಿನ ಎಳೆಯಿಂದ ಹಚ್ಕೊಂಡು ಎಂಡ್ವರೆಗೂ ನೀಟಾಗಿ ಹಚ್ಚಿ 1-2 ಅವರ್ಸ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ತುಂಬ ಶೈನಿಯಾಗಿ ಪಳಪಳ ಅಂತ ಹೊಳೆಯುತ್ತೆ. ಮತ್ತೆ ಇದು ಗುಂಗುರು ಕೂದಲು ಇರೋರ್ಗಂತೂ ಬಹಳನೇ ಒಳ್ಳೆಯದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಆರ್ಗ್ಯಾನ್ ಆಯಿಲ್. ಇದರಲ್ಲಿ ವಿಟಮಿನ್ ಇ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿದೆ. ಇದು ಡ್ಯಾಮೇಜ್ ಆಗಿರೋ ಕೂದಲನ್ನ ರಿಪೇರ್ ಮಾಡುತ್ತೆ, ಮತ್ತೆ ಗುಂಗುರು ಕೂದಲನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಕೂದಲಿಗೆ ಒಂದು ಒಳ್ಳೆ ಹೊಳಪನ್ನ ಕೊಡುತ್ತೆ. ಸ್ನಾನ ಆದ್ಮೇಲೆ ಒಂದು ಫ್ಯೂ ಡ್ರಾಪ್ಸ್ ಅಂದ್ರೆ ಆರ್ಗ್ಯಾನ್ ಆಯಿಲ್ ಕೆಲವು ಡ್ರಾಪ್ಸ್ ನ ಅಂಗೈಗೆ ಹಾಕೊಳ್ಳಿ, ಹಾಕೊಂಡು ಅದನ್ನ ಕೂದಲಿಗೆ ಹಚ್ಕೊಳ್ಳಿ. ಇದರಿಂದ ಒಣ ಕೂದಲಿಗೆ ಒಂದು ಒಳ್ಳೆ ಶೈನಿಂಗು ಸಿಗುತ್ತೆ. ಮತ್ತೆ ಗ್ಲಾಸಿಯಾಗಿ ವಾತಾವರಣದ ಧೂಳು ಮತ್ತೆ ಕೊಳಿ ಕೂದಲಿಗೆ ಅಂಟತೆ ಕೂದಲು ಡ್ಯಾಮೇಜ್ ಆಗೋದನ್ನ ಮತ್ತೆ ಕೂದಲು ಒಣಗೋದನ್ನ ಇದು ತಡೆಯುತ್ತೆ. ಇನ್ನ ಬ್ರಿಂಗರಾಜ್ ಹೇರ್ ಆಯಿಲ್, ಆಮ್ಲ, ಕೊಕೊನಟ್ ಆಯಿಲ್ ಕಾಂಬಿನೇಷನ್ ಇರೋ ಎಣ್ಣೆನ ಕೂಡ ಬಳಸೋದ್ರಿಂದ ಒಣ ಕೂದಲು ಕಡಿಮೆ ಆಗುತ್ತೆ. ಇದನ್ನ ಹಚ್ಚಿ 1 ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲು ಶೈನಿಯಾಗಿ ಪಳಪಳ ಅಂತ ಹೊಳೆಯುತ್ತೆ. ನಾನಿವಾಗ ನಿಮ್ಗೆ ನಿಮ್ಮ ಕೂದಲಿನ ಟೈಪ್ಗೆ ಯಾವ ರೀತಿ ಆಯಿಲ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಬಳಸಿದ್ರೆ ನಿಮ್ ಕೂದಲಿಗೆ ಒಳ್ಳೇದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಫೈನ್ ಹೇರ್ ಅಥವಾ ಈಸಿಲಿ ಹೇರ್, ಅಂದ್ರೆ ಸುಲಭವಾಗಿ ನಿರ್ವಹಿಸಬಹುದಾದಂತಹ ಕೂದಲು. ಈ ಕೂದಲಿಗೆ ಗ್ರೇಪ್ ಸೀಡ್ ಆಯಿಲ್ನ ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಗ್ರೀಸಿ ಹೇರ್, ಅಂದ್ರೆ ಜಿಡ್ಡಾಗಿರುವ ಕೂದಲು, ಅಂಟಂಟಾಗಿರುವ ಕೂದಲು ಅಂತ. ಇದಕ್ಕೆ ಆರ್ಗ್ಯಾನ್ ಆಯಿಲ್ ಬಳಸೋದು ಉತ್ತಮ. ನೆಕ್ಸ್ಟ್ ಥಿಕ್ ಹೇರ್ ಅಥವಾ ಒರಟಾದ ಕೂದಲಿಗೆ ಕ್ಯಾಸ್ಟರ್ ಆಯಿಲ್ ಅಥವಾ ಅವಕಾಡೋ ಆಯಿಲ್ನ ಬಳಸೋದು ಒಳ್ಳೆಯದು. ನೆಕ್ಸ್ಟ್ ಒಣಗಿದ ನೆತ್ತಿಗೆ ಭೃಂಗರಾಜು, ಆಮ್ಲ ಅಥವಾ ಕೊಕೊನಟ್ ಆಯಿಲ್ ಕಾಂಬಿನೇಷನ್ ಇರುವಂತಹ ಎಣ್ಣೆಯನ್ನ ಬಳಸಿದ್ರೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ಎಣ್ಣೆಯುಕ್ತ ನೆತ್ತಿಗೆ ಗ್ರೇಪ್ ಸೀಡ್ ಆಯಿಲ್, ಗುಂಗುರು ಕೂದಲಿಗೆ ಆರ್ಗ್ಯಾನ್ ಆಯಿಲ್ ಅಥವಾ ಅವಕಾಡೋ ಆಯಿಲ್ ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ನ ನಾವು ನೋಡ್ಬೋದು. ಇನ್ನು ಎಣ್ಣೆನ ನಾವು ಹೇಗೆ ಹಚ್ಚಬೇಕು ಅಂದ್ರೆ ಯಾವ ಮೆಥಡಲ್ಲಿ ನಾವು ಎಣ್ಣೆ ಹಚ್ಚಿದ್ರೆ ನಮಗೆ ಒಳ್ಳೆ ರಿಸಲ್ಟು ಸಿಗುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟು. ಮೊದಲನೇದಾಗಿ ನಮ್ಮ ಕೂದಲು ಕೊಳೆಯಾಗಿದ್ರೆ, ಧೂಳಾಗಿದ್ರೆ ಅದಕ್ಕೆ ನಾವು ಎಣ್ಣೆ ಹಚ್ಚೋದ್ರಿಂದ ನನ್ನ ಮೇಲೆ ಹೇಳಿದಂತಹ ಯಾವುದೇ ಎಫೆಕ್ಟು ನಮಗೆ ಎಣ್ಣೆಯಿಂದ ಸಿಗಲ್ಲ. ಕೂದಲು ಕ್ಲೀನ್ ಆಗಿರ್ಬೇಕು. ಮತ್ತೆ ನಾವು ಎಣ್ಣೆನ ಹಚ್ಚುವಾಗ ಸ್ವಲ್ಪ ಬಿಸಿ ಮಾಡಿ ಹಚ್ಚಿದ್ರೆ ಒಳ್ಳೇದು. ಯಾಕೆಂದ್ರೆ ಎಣ್ಣೆನಲ್ಲಿರುವಂತಹ ಸ್ಟಿಕ್ಕಿನೆಸ್ ಎಲ್ಲ ಕಡಿಮೆ ಆಗುತ್ತೆ. ಎಣ್ಣೆ ತೆಳುವಾಗಿ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ನೀಟಾಗಿ ಹರಡ್ಕೊಳ್ಳುತ್ತೆ. ಮತ್ತೆ ಎಣ್ಣೆ ಹಚ್ಚಿದ್ಮೇಲೆ ಸ್ಲೈಟ್ ಆಗಿ ಸ್ಕ್ಯಾಲ್ಪ್ನ ಮಸಾಜ್ ಮಾಡಿ. ಇದರಿಂದ ನಮ್ಮ ಸ್ಕ್ಯಾಲ್ಪು ಚೆನ್ನಾಗಿ ಎಣ್ಣೆನ ಹೀರ್ಕೊಳ್ಳುತ್ತೆ. ಮತ್ತೆ ಎಣ್ಣೆಯಿಂದ ಸಿಗಬೇಕಾದಂತಹ ಎಫೆಕ್ಟು ಮತ್ತೆ ಒಳ್ಳೆ ರಿಸಲ್ಟು ನಮಗೆ ಸಿಗುತ್ತೆ. ಎಣ್ಣೆ ಹಾಕಿದ್ಮೇಲೆ ಶೋರ್ ಕ್ಯಾಪ್ನಿಂದ ನಮ್ಮ ಕೂದಲನ್ನ 20 ನಿಮಿಷ ಮುಚ್ಚಬೇಕು. ಹಾಗೆ ನಾವು ಸ್ನಾನ ಮಾಡುವಾಗ ಸಲ್ಫೇಟ್ ಫ್ರೀ ಶಾಂಪೂನಿಂದ ಹೇರ್ ವಾಶ್ ಮಾಡ್ಕೋಬೇಕು, ಅಥವಾ ಸೀಗೆ ಪುಡಿ ಮತ್ತೆ ಚಿಜ್ಲು ಪುಡಿನ ಮಿಕ್ಸ್ ಮಾಡಿಕೊಂಡು ಇದರಿಂದನೂ ಕೂಡ ನಾವು ಹೇರ್ ವಾಶ್ ಮಾಡಿಕೊಂಡ್ರೆ ನಮ್ಮ ಕೂದಲಿಗೆ ಒಳ್ಳೆ ರಿಸಲ್ಟು ನಮಗೆ ಸಿಗುತ್ತೆ. ನೆಕ್ಸ್ಟು ನಾವು ಕೂದಲಿಗೆ ಎಣ್ಣೆನ ಹಚ್ಚುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ತಿಳಿಸ್ಕೊಡ್ತೀನಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇದಾಗಿ ನಾವು ಎಣ್ಣೆ ಹಚ್ತೀವಿ ಅಂತ ತುಂಬಾ ಸೋರುವಂತೆ ಎಣ್ಣೆನ ಹಚ್ಚಬಾರ್ದು. ನಮ್ಮ ಕೂದಲಿನ ಅಳತೆಗೆ ತಕ್ಕಂತೆ ಎಣ್ಣೆನ ನಾವು ಹಚ್ಚಬೇಕು. ನೆಕ್ಸ್ಟ್ ನಾವು ತಲೆಗೆ ಎಣ್ಣೆನ ಹಚ್ಕೊಂಡಾಗ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಎಣ್ಣೆ ತಲೆನಲ್ಲೇ ಉಳ್ಕೊಂಡ್ರೆ ಇದು ಕೂದಲಿನ ರಂಧ್ರತೆ ಅಂದ್ರೆ ಪೋರೋಸಿಟಿನ ಬ್ಲಾಕ್ ಮಾಡಿ ನಮ್ಮ ಕೂದಲು ಇನ್ನಷ್ಟು ಡ್ಯಾಮೇಜ್ ಆಗುವಂತೆ ಮಾಡುತ್ತೆ. ವಾರಕ್ಕೆ 2 ಬಾರಿ ನಾವು ಕೂದಲಿಗೆ ಎಣ್ಣೆನ ಹಚ್ಚಲೇಬೇಕು. ಇಲ್ಲ ಅಂದ್ರೆ ಇದರಿಂದ ಸಿಗುವಂತಹ ರಿಸಲ್ಟ್ ನಮ್ಗೆ ಸಿಗಲ್ಲ. ಒಣ ಕೂದಲು ಒರಟಾಗಿರುತ್ತೆ, ಮತ್ತೆ ಕೂದಲಿನ ಎಳೆಗಳು ಕಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ರಾತ್ರಿ ಹೊತ್ತು ಎಣ್ಣೆ ಹಚ್ಕೊಂಡು ದಿಂಬಿನ ಮೇಲೆ ಮಲಗಿದಾಗ ಕೂದಲಿನ ವೀಕ್ ಆದ ಕೂದಲಿನ ಎಳೆಗಳು ದಿಂಬಿಗೆ ಉಜ್ಜಿ ಕಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ರಾತ್ರಿ ಹೊತ್ತು ಎಣ್ಣೆ ಹಚ್ಚೋದನ್ನ ಅವಾಯ್ಡ್ ಮಾಡೋದು
ಬಹಳ ಒಳ್ಳೆಯದು. ನಾವು ತಲೆಗೆ ಎಣ್ಣೆ ಹಚ್ಚಿದಂತಹ ಸಂದರ್ಭದಲ್ಲಿ ಟವಲ್ನ ಬಿಸಿ ನೀರಿಗೆ ಅದ್ದಿ ನಮ್ಮ ತಲೆಗೆ ಕಟ್ಕೊಳ್ಳೋದ್ರಿಂದ ಎಣ್ಣೆ ಚೆನ್ನಾಗಿ ನಮ್ಮ ಕೂದಲಿನ ಎಳೆಗಳಿಗೆ ಮತ್ತೆ ನಮ್ಮ ತಲೆ ಬುರುಡೆಗೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದಿಷ್ಟು ಒಣ ಕೂದಲಿನ ಆರೈಕೆನ ಹೇಗೆ ಮಾಡೋದು, ಮತ್ತೆ ಯಾವ ರೀತಿ ಆಯಿಲ್ನ ನಮ್ಮ ಒಣ ಕೂದಲಿಗೆ ಹಚ್ಚಬೇಕು, ಮತ್ತೆ ಯಾವ ಟೈಪ್ ಕೂದಲಿಗೆ ಯಾವ ಟೈಪ್ ಆಯಿಲ್ನ ನಾವು ಯೂಸ್ ಮಾಡಬೇಕು, ಮತ್ತೆ ಎಣ್ಣೆನ ಹಚ್ಚುವಾಗ ಯಾವೆಲ್ಲ ತಪ್ಪನ್ನ ನಾವು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನಾನು ಭಾವಿಸಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ, ತುಂಬ ಹೆಲ್ಪ್ಫುಲ್ ಅಂತಲೂ ಕೂಡ ಭಾವಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.